ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಹಸ್ತಿನಾಪುರದ ಸಿಂಹಾಸನಾರೂಢರಾಗ್ತಾರೆ. ಇತ್ತ ಕಡೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕವಾದ ನಂತರ ಇಡೀ ಸಾಮ್ರಾಜ್ಯ ಸ್ವಚ್ಛಂದವಾಗಿ ಜೀವನ ನಡೆಸುತ್ತಿತ್ತು. ಹೀಗಿರುವಾಗ ಪಾಂಡವರು ಮತ್ತು ಕೌರವರ ಹಿರಿಯರಾದ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮತ್ತು ವಿದುರ ವಾನಪ್ರಸ್ಥಕ್ಕೆ ತೆರಳಲು ಸಿದ್ಧವಾದರು. ಆ ವೇಳೆ ಮಕ್ಕಳಾದ ಪಾಂಡವರು ತಡೆದು ಹೋಗಬೇಡಿ ಎಂದು ಎಷ್ಟೇ ವಿನಂತಿಸಿಕೊಂಡರೂ ಕೇಳಲಿಲ್ಲ ಕುಂತಿ. ನಿಜಕ್ಕೂ ಕುಂತಿಗೆ ತನ್ನ ತಪ್ಪಿನ ಅರಿವಾಗತೊಡಗಿತ್ತು. ಹಾಗಾಗಿ ಸುಖದ ಸುಪ್ಪತ್ತಿಗೆ ತೊರೆದು ತಮ್ಮ ವೃದ್ಧಾಪ್ಯವನ್ನು ಕಳೆಯುವ ಸಲುವಾಗಿ ಧೃತರಾಷ್ಟ್ರ, ಗಾಂಧಾರಿ, ವಿದುರನ ಜೊತೆಗೆ ಕುಂತಿಯು ತೆರಳುತ್ತಾಳೆ. ಅಲ್ಲಿ ಆಕೆಗಾದ ಅನುಭವ ತನ್ನ ಕರ್ಮಗಳ ಪಶ್ಚಾತ್ತಾಪ ಅಷ್ಟಿಷ್ಟಲ್ಲ. ವನವಾಸಕ್ಕೆ ತೆರಳುವ ಮುನ್ನ ಆಕೆ ತನ್ನ ಮಕ್ಕಳಿಗೆ ಹೇಳಿದ ಆ ನೋವಿನ ನುಡಿ ಹೇಗಿತ್ತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವಾನಪ್ರಸ್ಥಾಶ್ರಮಕ್ಕೆ ಹಿಂಬಾಲಿಸಲು ಕುಂತಿ, ಧೃತರಾಷ್ಟ್ರ, ಗಾಂಧಾರಿ ಮತ್ತು ವಿದುರ ಸಿದ್ಧರಾದರು. ಆಗ ಕುಂತಿಯ ನೋವಿನ ಪಶ್ಚಾತ್ತಾಪದ ನುಡಿಗಳು ನಿಜಕ್ಕೂ ಆತ್ಮಾವಲೋಕನದ ಪರಿಧಿಯಂತೆ ಭಾಸವಾಗುತ್ತೆ. ತನ್ನ ಹಿರಿ ಮಗ ಧರ್ಮಜನೊಡನೆ ಹೀಗೆ ಹೇಳ್ತಾಳೆ: ಮಕ್ಕಳೇ, ನಿಮ್ಮ ಹಿರಿ ಅಮ್ಮ ಮತ್ತು ಹಿರಿ ತಂದೆಯನ್ನ ಬೀಳ್ಕೊಂಡಂತೆ ನನ್ನನ್ನು ಕಳಿಸಿಕೊಡಿ. ಚಿಕ್ಕಂದಿನಲ್ಲೇ ನಾನು ಪತಿ ವಿಹೀನಳಾದಾಗ ಯಾವ ಕಷ್ಟಗಳನ್ನು ಎದುರಿಸಿಯಾದರೂ ನಿಮ್ಮನ್ನು ಬೆಳೆಸಲು ಛಲತೊಟ್ಟೆ. ನನ್ನ ಸೋದರ ಅಳಿಯನಾದ ಶ್ರೀಕೃಷ್ಣನ ಅನುಗ್ರಹವು ಲಭಿಸಿತು. ನಿಮ್ಮ ಅಜ್ಜ ಭೀಷ್ಮಾಚಾರ್ಯ, ಪಿತೃ ಸಮಾನರಾದ ಈ ಭೂಪತಿ ಇವರೆಲ್ಲರ ಆಶೀರ್ವಾದ ಮತ್ತು ಔದಾರ್ಯದಿಂದ ನೀವು ಸಿಂಹಾಸನವನ್ನು ಅಲಂಕರಿಸಿದ್ದೀರಿ. ಇನ್ನು ನಾನು ವನವನ್ನು ಪ್ರವೇಶಿಸುವುದು ಮುಕ್ತವಾಗಿದೆ. ಕರ್ಣನ ಜನನ ವೃತ್ತಾಂತವನ್ನ ಲೋಕೋಪವಾದಕ್ಕೆ ಹೆದರಿ ಬಹಿರಂಗಗೊಳಿಸಲಿಲ್ಲ. ಆ ಪಾಪದ ಹೊರೆ ನಾನು ಇಳಿಸಿಕೊಳ್ಳಬೇಕು. ನಕುಲ ಸಹದೇವರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ನೋಡಿಕೊಳ್ಳುವ ಭಾಷೆಯನ್ನ ನನ್ನ ತಂಗಿಯಾದ ಮಾತ್ರಿಗೆ ನೀಡಿದೆ. ವೀರಗ್ರಾಣಿಗಳಾದ ಅವರಿಗೆ ಇನ್ನಾರಿಂದಲೂ ಸಂರಕ್ಷಣೆಯು ಅನಗತ್ಯ. ಧರ್ಮರಾಯ, ಭೀಮಾರ್ಜುನರ ರಕ್ಷಾ ಕವಚದೊಂದಿಗೆ ಈ ಭೂಮಿಯಲ್ಲಿ ಅವರು ಸ್ವತಂತ್ರವಾಗಿ ವ್ಯವಹರಿಸಲು ಶಕ್ತರಾಗಿದ್ದಾರೆ. ಮಾತೆಯಾಗಿ ನನ್ನ ಪಾತ್ರವನ್ನ ಚೆನ್ನಾಗಿ ನಿರ್ವಹಿಸಿರುವ ಬಗ್ಗೆ ಆತ್ಮತೃಪ್ತಿ ಇದೆ. ನನ್ನ ಮಗಳಂತೆ ಇರುವ ಸೊಸೆ ದ್ರೌಪದಿ ಕಾಡಿನಲ್ಲಿದ್ದು ನಿಮ್ಮೊಂದಿಗೆ ನಡೆದಳು, ಸವೆದಳು, ಮನನೊಂದಳು. ವೀರ ಅಭಿಮನ್ಯುವಿನ ಆ ಮಹಾಸಾಧ್ವಿಯ ಹೃದಯ ನೋಯಿಸಬೇಡಿ. ತಾಯಿ ಸಚ್ಚಿದಾನಂದ ಸ್ವರೂಪಿ ಶ್ರೀಕೃಷ್ಣನ ತಂಗಿ ನನ್ನ ಸೊಸೆ ಸುಭದ್ರೆಯನ್ನ ಜಾಗರೂಕತೆಯಿಂದ ನೋಡಿಕೊಳ್ಳಿ. ನಕುಲ ಸಹದೇವನನ್ನ ನೋಯಿಸಬೇಡಿ. ನಕುಲನು ತಪ್ಪು ಮಾಡುವವನಲ್ಲ. ಎಲ್ಲಿಯಾದರೂ ಮಾನವ ಸಹಜವಾದ ಕಿಂಚಿತ್ ತಪ್ಪನೆಸಗಿದರೆ ತಿದ್ದುವುದು ನಿಮ್ಮ ಕರ್ತವ್ಯ. ಸದಾ ಅನ್ಯೋನ್ಯವಾಗಿರಿ. ಇದು ನಿಮ್ಮ ತಾಯಿಯ ವಿದಾಯದ ಕಾಲದ ಅಪೇಕ್ಷೆ ಎಂದಳು ಕುಂತಿ. ಯುಧಿಷ್ಠಿರನು ಅತೀವ ದುಃಖಕ್ಕೊಳಗಾದ. ದೊಡ್ಡಪ್ಪನು ತೆರಳಿರುವುದರಿಂದ ಯಮಜನ ಚಿತ್ತದಲ್ಲಿ ಕರಿಮುಗಿಲು ಕವಿಯಿತು. ಅವರ ಹೆತ್ತವಳು ಹೊರಟಿರುವುದನ್ನು ಗಮನಿಸಿ ಸಿಡಿಲು ಬಡಿದಂತಾಯಿತು. ಕೂಡಲೇ ಬಾಯ್ ತೆರೆದವನು ಹೇಳ್ತಾನೆ: ಹಿರಿಯರಾದ ಸರ್ವರು ನಮ್ಮ ಮೇಲೆ ನಿರ್ದಯರಾಗಬೇಡಿ. ಅಮ್ಮ, ಹಿರಿಯರಾದ ನೀವೆಲ್ಲರೂ ನಮ್ಮ ಮೇಲೆ ನಿರ್ದಯರಾಗಬೇಡಿ. ನೀವು ಕಾಡಿಗೆ ಹೋಗುವುದನ್ನು ನಾನು ಒಪ್ಪಲಾರೆ. ತಾಯಿ, ಕೃಪೆ ಮಾಡು. ನಿನ್ನ ಮತ್ತು ಶ್ರೀಕೃಷ್ಣನ ವಚನವನ್ನು ಅನುಸರಿಸಿ ರಾಜ್ಯವನ್ನು ಪುನಃ ಸ್ಥಾಪಿಸಿದ್ದೇವೆ. ಸಿಂಹಾಸನವನ್ನು ಏರಿದ ನನಗೆ ಸರಿ ದಾರಿ ತೋರಲು ನೀವೇ ಶಕ್ತರು. ನಿಮ್ಮ ಸಾಕು ತಂದೆಯಾದ ಕುಂತಿ ಭೋಜನು ರಾಜ ಕಾರ್ಯದ ಅವಸರದಿಂದ ಅತಿಥಿಗಳಾದ ಮಹರ್ಷಿ ದುರ್ವಾಸರನ್ನ ಮರೆತಾಗ ಆ ತಪೋಧನರ ಕೋಪವನ್ನು ತಣಿಸಿ ರಾಜ್ಯವು ಶಾಪಾಗ್ನಿಯಿಂದ ಬೆಂದು ಹೋಗುವುದನ್ನು ಉಳಿಸಿದ್ದೀರಿ. ಚಿಕ್ಕ ವಯಸ್ಸಿನಲ್ಲಿಯೇ ಅಷ್ಟು ಸೂಕ್ಷ್ಮಮತಿಯಾಗಿದ್ದು ಅನಾನುಭವಿಗಳಾದ ನಮ್ಮನ್ನ ಬಿಟ್ಟು ತೆರಳಿದರೆ ಏನು ಗತಿ ತಾಯಿ? ಅದೂ ಅಲ್ಲದೆ ಕಾಡಿನಲ್ಲಿ ನಿಮ್ಮನ್ನು ನೋಡಿಕೊಳ್ಳುವವರು ಯಾರಿದ್ದಾರೆ? ಅಂದು ನಾವು ಕಾಡಿಗೆ ಹೋಗುವಾಗಲೇ ಬಲವಂತದಿಂದ ನೀವು ಬರುವೆನೆಂದರೂ ನಾಡಿನಲ್ಲಿಯೇ ಬಿಟ್ಟು ಹೋದೆವು. ನಾವು ರಾಜ್ಯ ವೈಭವ ಭೋಗ ಭಾಗ್ಯಗಳನ್ನು ಉಣ್ಣುವಾಗ ನೀವು ಪರ್ಣಶಾಲೆಯಲ್ಲಿ ವಾಸಿಸುವುದು ಸರಿಯಲ್ಲ ತಾಯಿ ಎಂದು ಕಣ್ಣೀರಾಗ್ತಾನೆ. ಆದರೆ ಕುಂತಿಯ ಭಾವನೆಯಲ್ಲಿ ಸ್ವಲ್ಪವೂ ಬದಲಾವಣೆಯಾಗಲಿಲ್ಲ. ಆ ಭೂಪತಿ ದಂಪತಿಗಳನ್ನು ಅನುಸರಿಸ್ತಾಳೆ. ವೇಗವಾಗಿ ಸಹಸ್ರ ಗಜತ್ರಾಣಿಯಾದ ಭೀಮನು ಅಡ್ಡವಾಗಿ ನಿಂತ. ತಾಯೇ, ಅರಣ್ಯದಿಂದ ನಮ್ಮನ್ನ ಹಸ್ತಿನಾವತಿಗೆ ಕರೆತಂದಿದ್ದೀರಿ. ಹಲವಾರು ಸಂವತ್ಸರಗಳ ಕಾಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಇದೀಗ ನಿಮ್ಮ ಆಶೀರ್ವಾದದ ಬಲದಿಂದ ಸಿಂಹಾಸನವನ್ನ ಸ್ಥಿರವಾಗಿ ಆಳುವ ಸುಸಂದರ್ಭ ಒದಗಿದಾಗ ನಮ್ಮನ್ನ ಅಗಲುವುದು ಯಾವ ನ್ಯಾಯ? ಕಷ್ಟ ಪರಂಪರೆಗಳ ಸಾಗರದಲ್ಲಿ ಪಂಚ ಪಾಂಡವರ ನಾವೆಯೂ ದಿಕ್ಕು ಕೆಟ್ಟಾಗ ಕೌರವರಂತಹ ಮೊಸಳೆಗಳ ಪಾಲಿಗೆ ಆಹಾರವಾಗುವ ಸಂದರ್ಭದಲ್ಲಿ ನಮ್ಮನ್ನ ಉಳಿಸಿದ್ದೀರಿ. ಜಗತ್ತಿಗೆ ಆದರ್ಶ ತಾಯ್ತನವನ್ನ ಪ್ರದರ್ಶಿಸಿದ್ದೀರಿ. ಹೋಗಬೇಡಿ ತಾಯಿ, ನಮ್ಮ ಮೇಲೆ ದಯಮಾಡಿ ಎಂದು ಮಗುವಿನಂತೆ ಅತ್ತ. ಭೀಮನ ಹೃದಯವು ದುಷ್ಟರನ್ನ ಕಂಡಾಗ ವಜ್ರದಂತೆ ಕಠೋರವಾಗುತ್ತೆ. ಸತ್ಯ, ಧರ್ಮ, ನ್ಯಾಯದ ವಿಚಾರದಲ್ಲಿ ಕುಸುಮದಂತೆ ಕೋಮಲವಾಗುತ್ತೆ. ಆದರೆ ಕುಂತಿಯ ಹೃದಯ ಭಾವನಾಲೋಕದಲ್ಲಿ ಹರಿದು ಹೋಗದೆ ಸ್ಥಿರ ಭಾವದಿಂದ ನುಡಿಯುತ್ತಾಳೆ. ಹೇ ಮಕ್ಕಳೇ,
ನೀವು ಶಿಶುಗಳಾಗಿರುವಾಗ ಈ ತೋಳುಗಳಿಂದ ಎತ್ತಿ ಕುಣಿಸಿ ಪಾಲಿಸಿ ತಂದೆಯ ಪಾತ್ರವನ್ನು ನಿರ್ವಹಿಸಿದೆ. ಮಾದ್ರಿಯ ಮರಣದ ನಂತರ ನಕುಲ ಸಹದೇವರ ಮನಕ್ಕೆ ನೋವಾಗದಂಥ ರೀತಿಯಲ್ಲಿ ನಡೆದುಕೊಂಡೆ. ದಾಯಾದಿಗಳ ಕುಹಕೋಪಾಯಕ್ಕೆ ಬಲಿಯಾಗಿ ಜೂಜಿನ ನೆವನದಲ್ಲಿ ನೀವು ರಾಜ್ಯ ಭ್ರಷ್ಟರಾದಾಗ ದೇವರಿಗೆ ಮೊರೆ ಹೊತ್ತೆ. ತಾಯಿಯ ಕರುಳು ಏನೆಂಬುದನ್ನು ಅರ್ಥ ಮಾಡಿಕೊಂಡ ಸುಪುತ್ರರು ನೀವಾಗಿದ್ದೀರಿ. ಲೋಕ ಪರಾಕ್ರಮಿಗಳಾದ ನಿಮ್ಮ ವಿಕ್ರಮಕ್ಕೆ ಗ್ರಹಣ ಬಂದಾಗ ಧೈರ್ಯವನ್ನು ತುಂಬಲು ಪ್ರಯತ್ನಿಸಿದೆ. ಪರಂಪರೆಯಿಂದ ಬೆಳಗಿ ಬಂದ ಈ ವಂಶವು ಪಾಂಡುವಿನ ಮಕ್ಕಳ ಕಾಲದಲ್ಲಿ ಕೊನೆಯಾಗದಿರಲಿ ಎನ್ನುವುದಕ್ಕೋಸ್ಕರ ಜೀವ ಕೈಯಲ್ಲಿ ಹಿಡಿದು ಬಾಳಿದೆ. ಪಾಂಡು ಮಹಾರಾಜರ ಕಾಲದಲ್ಲಿ ಮಹಾರಾಜ್ಞಿಯಾಗಿ ಮೆರೆದಿದ್ದೇನೆ. ಈ ಕರಗಳಿಂದಲೇ ಸಹಸ್ರಾರು ಬ್ರಾಹ್ಮಣರನ್ನ ಬಡಬಗ್ಗರನ್ನ ಉಣಿಸಿ ಉಡುಗೆಯನ್ನಿತ್ತು ಅವರ ಹೃದಯ ತಣಿಸಿ ಆದರ್ಶ ಸತಿಯಾಗಿ ಬಾಳಿದ್ದೇನೆ. ರಾಜ್ಯ ಸ್ಥಿರವಾಗಬೇಕೆನ್ನುವ ದೃಷ್ಟಿಯಿಂದ ಭಗವಾನ್ ಶ್ರೀಕೃಷ್ಣನಲ್ಲಿ ನಿಮಗಾಗಿ ಸೆರಗೊಡ್ಡಿ ಬೇಡಿದ್ದೇನೆ. ಎಲ್ಲವೂ ನಿರ್ವಿಘ್ನವಾಗಿ ನೆರವೇರಿತು. ಇನ್ನು ಮುಂದಿನ ನನ್ನ ಗುರಿ ಆತುರೋದ್ಧಾರವಾಗಿದೆ. ನನ್ನ ಪತಿ ಪಾಂಡು ಮಹಾರಾಜರನ್ನ ಸೇರಿಕೊಳ್ಳಬೇಕು. ಘೋರವಾದ ತಪಸ್ಸನ್ನು ಮಾಡಿ ಭಗವಂತನ ಪಾದಾರವಿಂದವನ್ನು ತಲುಪುವುದು ನನ್ನ ಪರಮ ಧ್ಯೇಯ. ಹರಿಯುವ ನದಿಯಲ್ಲಿ ವನವಾಸಿಯಾಗಿ ಹಿರಿಯರ ಸೇವೆ ಮಾಡುತ್ತೇನೆ. ನದಿಯಲ್ಲಿ ಮಿಂದು ಶುಚಿರ್ಭೂತಳಾಗಿ ದೇವತೆಗಳನ್ನು ಧ್ಯಾನಿಸುತ್ತೇನೆ. ಪರಮಾತ್ಮನನ್ನ ಸಾಕ್ಷಾತ್ಕರಿಸಲು ಪ್ರಯತ್ನಿಸುತ್ತೇನೆ. ಅವನ ಅನುಗ್ರಹಕ್ಕೋಸ್ಕರ ದೇಹವನ್ನು ಸವಿಸುತ್ತೇನೆ. ಮಗು ಧರ್ಮಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರನ್ನ ಜೊತೆಯಲ್ಲಿಟ್ಟುಕೊಂಡು ಹಸ್ತಿನಾವತಿಗೆ ತೆರಳು. ಇದೇ ನನ್ನ ಅಂತಿಮ ವಾಕ್ಯ. ನಿನ್ನ ಮನಸ್ಸು ಮತ್ತು ಬುದ್ಧಿ ಧರ್ಮದಲ್ಲಿ ಸ್ಥಿರವಾಗಲಿ. ಆದರ್ಶ ಮಹಾರಾಜನಾಗು ಎನ್ನುತ್ತಾಳೆ. ಅಂಧ ನೃಪಾಲಕ, ಗಾಂಧಾರಿ, ವಿದುರ, ಸಂಜಯರು ಕುಂತಿಯನ್ನ ವನಕ್ಕೆ ಬಾರದಂತೆ ಒತ್ತಾಯಿಸಿದರೂ ಕೂಡ ಪ್ರಯೋಜನವಾಗಲಿಲ್ಲ. ದ್ರೌಪದಿ, ಸುಭದ್ರೆಯರು ಸ್ವತಃ ವಿನಂತಿಸಿಕೊಂಡರೂ ಸಾಧ್ಯವಾಗದೆ ಅತೀವ ನೋವಿನಿಂದ ಕಾಲಿಗೆ ಬಿದ್ದು ಬೀಳ್ಕೊಟ್ರು. ಪಾಂಡವರು ಭಾರವಾದ ಮನಸ್ಸಿನಿಂದ ಮುಖ ತಗ್ಗಿಸಿಕೊಂಡು ನಾಡಿಗೆ ಹಿಂತಿರುಗಿದ್ರು. ಅಂಧ ನೃಪಾಲನು ತನ್ನ ಕುಟುಂಬದೊಂದಿಗೆ ವರ ಭಗೀರಥ ನದಿಯ ಬಳಿ ಕಂಗೊಳಿಸುವ ತಪೋವನಕ್ಕೆ ಪ್ರವೇಶಿಸಿದರು. ಮೊದಲಿಗೆ ಆಶ್ರಮವಾಸವು ಕಷ್ಟವೆನಿಸಿದ್ರು. ಮತ್ತೆ ಬದಲಾದ ಪರಿಸರಕ್ಕೆ ಹೊಂದಿಕೊಂಡ್ರು. ಪರಮ ಪವಿತ್ರೆಯಾದ ಗಂಗೆಯಲ್ಲಿ ಸ್ನಾನವನ್ನ ಮಾಡಿ ಅಲ್ಲಿಂದ ಶತರೂಪನ ಆಶ್ರಮಕ್ಕೆ ತೆರಳುತ್ತಾರೆ. ಅಲ್ಲಿ ದೀಕ್ಷೆಯನ್ನು ಪಡೆದು ತಪಸ್ಸಿಗೆ ನಿಲ್ತಾರೆ. ಸಂಜಯರು ನಾರು ಬಟ್ಟೆಗಳನ್ನು ಧರಿಸಿ ಘೋರ ತಪಸ್ಸಿನಲ್ಲಿ ನಿರತರಾದರು. ಶತಯೂಪನು ಹಿಂದಕ್ಕೆ ಕೇಕೆಯದ ರಾಜನಾಗಿದ್ದ. ವಿದುರ, ಆತ ಕೂಡ ಧೃತರಾಷ್ಟ್ರನಂತೆ ತನ್ನ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ತಪಸ್ಸನ್ನ ಮಾಡಿದ. ಹಿರಿಯರನ್ನ ವಾನಪ್ರಸ್ಥಕ್ಕೆ ಅತೀವ ನೋವಿನಿಂದ ಕಳುಹಿಸಿಕೊಟ್ಟ ಪಾಂಡವರು ಹಸ್ತಿನಾವತಿಗೆ ಹಿಂತಿರುಗುತ್ತಾರೆ. ಜನ್ಮ ಕೊಟ್ಟ ತಾಯಿಯ ಯೋಚನೆ ಮರುಕಳಿಸಿತು ಮತ್ತೊಮ್ಮೆ ಪಾಂಡವರಿಗೆ. ಜನ್ಮವಿಡೀ ಕಷ್ಟ ಕಾರ್ಪಣ್ಯವನ್ನ ಎದುರಿಸಿದ ಧೃತರಾಷ್ಟ್ರ, ಭೂಪತಿಯ ಚಿಂತೆ, ಗತಿಸಿದ ಮಹಾಯುದ್ಧ, ಬಂಧು ಬಾಂಧವರ ಮರಣ, ಜ್ಞಾತಿವಧೆ, ಕುಲಕ್ಷಯ, ಕುಲಧರ್ಮನಾಶ, ಅಣ್ಣನಾದ ಕರ್ಣನ ವಧೆ, ಕುಮಾರ ಕಂಠೀರವನಾದ ಅಭಿಮನ್ಯುವಿನ ಮರಣ, ಉಪಪಾಂಡವರ ಭೀಕರ ಕೊಲೆ, ಸ್ಮಶಾನದ ಮೇಲೆ ರಾಜ್ಯವನ್ನ ಪುನರ್ನಿರ್ಮಿಸಿದ ಈ ಎಲ್ಲಾ ಶೋಕಕರ ಸನ್ನಿವೇಶಗಳು ಕಣ್ಣ ಮುಂದೆಯೇ ನಲಿದಾಡಿದುವು. ಆದುದರಿಂದ ಅವನಿಗೆ ಅರಮನೆಯಲ್ಲಿದ್ದರೂ ವೈರಾಗ್ಯ ಬೆಳೆಯಿತು. ಇವೆಲ್ಲದರ ಮಧ್ಯೆ ಉತ್ತರೆ ಮತ್ತು ಅಭಿಮನ್ಯುವಿನ ಏಕಮಾತ್ರ ಸುಪುತ್ರ, ವಂಶವನ್ನ ಬೆಳಗಿಸತಕ್ಕ ಪರೀಕ್ಷಿತನನ್ನ ನೋಡುವಾಗ ಮನದಲ್ಲಿ ಸ್ವಲ್ಪ ಹರುಷ ಚಿಮ್ಮಿತ್ತು. ಧರ್ಮಜನು ಬಾಲಕನಾದ ಪರೀಕ್ಷಿತನನ್ನ ಕ್ಷಣಕಾಲ ಎತ್ತಿಕೊಂಡು ಅವನ ಬಾಲಕೇಳಿಯೊಡನೆ ಬೇಸರವನ್ನ ಮರೆತು ಜೀವ ಹಿಡಿದು ಬದುಕಿದ. ಆದರೂ ತಾಯಿಯ ಮೇಲಿನ ಮೋಹ ಕಡಿಮೆಯಾಗಲಿಲ್ಲ. ದಿನ ಕಳೆದಂತೆ ದುಃಖ ಉಮ್ಮಳಿಸಿ ಬರುತ್ತಿತ್ತು. ಆಪ್ತರಾದವರು ಕಣ್ಣಿನ ಮುಂದಿದ್ದಾಗ ಪ್ರಿಯವಾಗಿರ್ತಾರೆ. ಒಂದು ವೇಳೆ ಅವರಿಂದ ದೂರವಾದರೆ ಅವರ ಬಗ್ಗೆ ಪ್ರೀತಿ ದುಪ್ಪಟ್ಟಾಗತ್ತೆ. ಹಾಗೆ ಮಾತೆಯಾದ ಕುಂತಿ ಅರಮನೆಯಲ್ಲಿ ಇಲ್ಲವೆಂದಾಗ ಮನಸ್ಸು ಹುಚ್ಚು ಹಿಡಿಯಿತು. ಚಿಂತೆಯಿಂದ ಕೊರಗಿದರು ಪಾಂಡವರು. ಇತ್ತ ಕಡೆ ಕುಂತಿದೇವಿ ಮೊದಲೇ ಕೃಶವಾಗಿದ್ದಳು. ಶರೀರ ವೃದ್ಧಾಪ್ಯಕ್ಕೆ ಕಾಲಿಟ್ಟಿದೆ. ಕೈ ಹಿಡಿದ ಗಂಡನಿಲ್ಲ. ಬೆಳೆದು ನಿಂತ ಪುತ್ರರು ದೂರವಾಗಿದ್ದಾರೆ. ಹೀಗಿರುವಾಗ ಆ ಸಂಕಟವನ್ನ ನುಂಗಿಕೊಂಡು ದುಷ್ಟ ಮೃಗಗಳಿಂದಾವೃತವಾದ ಆ ದಟ್ಟಡವಿಯಲ್ಲಿ ಹೇಗೆ ತಾನೇ ಜೀವಿಸಬಹುದು? ಆಕೆ ಪ್ರತಿಯೊಬ್ಬ ಸಹೋದರನೂ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ. ಸಹದೇವ ತನ್ನ ತಾಳ್ಮೆಯನ್ನು ಕಳೆದುಕೊಂಡು, ಅಣ್ಣ, ನಮ್ಮ ತಾಯಿ ರಾಜಗೃಹವನ್ನು ತ್ಯಜಿಸಿದ ದಿವಸದಿಂದ ನಾವು ಅರೆಜೀವವಾಗಿದ್ದೇವೆ. ಅಮ್ಮನನ್ನು ನೋಡಲು ಹೃದಯ ತವಕಿಸುತ್ತಿದೆ. ಜೀವನವಿಡೀ ದುಡಿದು ಬೆಂಡಾದ ಶರೀರ ಮೊನ್ನೆ ಅರಮನೆಯ ಉಪ್ಪರಿಗೆಯಲ್ಲಿ 4 ದಿವಸ ಹಾಯಾಗಿ ಸುಖಪಡುವ ಕಾಲ ಒದಗಿತ್ತು. ಆದರೆ ಅವೆಲ್ಲವನ್ನ ಬಿಟ್ಟು, ಪುತ್ರ ವ್ಯಾಮೋಹವನ್ನ ತ್ಯಜಿಸಿ, ಜಡೆ ಬಿಟ್ಟು, ಊಟ ತಿಂಡಿ ಬಿಟ್ಟು ತಪಸ್ವಿಯಾಗಿ ಎಲೆ ಮನೆಯಲ್ಲಿ ಹೇಗೆ ವಾಸಿಸಬಹುದು? ಆಕೆಯನ್ನ ನೋಡದೆ ಮನಸ್ಸು ಹುಚ್ಚಿದ್ದಿದೆ ಅಣ್ಣ. ಸಾಲದಕ್ಕೆ ಅವರೆಲ್ಲರಿಗೂ ವೃದ್ಧಾಪ್ಯ ಬೇರೆ. ಈ ಇಳಿ ವಯಸ್ಸಿನಲ್ಲಿ ಮಕ್ಕಳಾದವರು ಊರುಗೋಲಿನಂತೆ ಸಹಾಯಕರಾಗಬೇಕು. ಆದರೆ ಊರುಗೋಲು ಮಾತ್ರ ಈ ಊರಿನಲ್ಲಿಯೇ ಉಳಿದಿದೆ.
ನಾವು ಹೋಗಲೇಬೇಕು ಅಣ್ಣ ಎಂದ. ಅದೇ ರೀತಿ ದ್ರೌಪದಿ ತನ್ನ ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ. ಇವರ ಮಾತೆಲ್ಲವನ್ನು ಕೇಳಿದ ಧರ್ಮರಾಯನಿಗೆ ಒಪ್ಪಿಗೆಯಾಯಿತು. ಒಮ್ಮತದಿಂದ ಕಾಡಿಗೆ ಹೋಗುವ ನಿರ್ಣಯವನ್ನ ಮಾಡ್ತಾರೆ. ಯುಧಿಷ್ಠಿರನು ತಮ್ಮ ನಿರ್ಧಾರವನ್ನ ಊರಿನಲ್ಲಿ ಡಂಗೂರ ಸಾರಿಸಿ ಬರುವವರೆಲ್ಲರನ್ನೂ ಸಂಗಡ ಒಯ್ಯಲು ಸಮ್ಮತಿಸಿದ. ಅನ್ನ ಪಾನೀಯ ಮತ್ತು ಪುರಜನರು ಪರಿಜನರು ಪರಿಚಾರಕರೊಡನೆ 100 ರಥಗಳನ್ನೇರಿಕೊಂಡು ಪ್ರಯಾಣಕ್ಕೆ ಹೊರಟರು. ನಗರದ ಹೊರವಲಯಕ್ಕೆ 5 ದಿನಗಳಷ್ಟು ತಂಗಿ ತಪೋವನಕ್ಕೆ ತೆರಳುತ್ತಾರೆ. ಅಲ್ಲಿ ತಮ್ಮ ತಾಯಿಯನ್ನ ಕಂಡು ನೊಂದು ಕೇಳ್ತಾರೆ. ಯಾಕಂದ್ರೆ ರಾಜ ವೈಭೋಗದಲ್ಲಿದ್ದ ತಾಯಿ ಆ ಕಾಡಿನಲ್ಲಿ ಸಾಮಾನ್ಯ ಸೇವಕಿಯಂತೆ ದಿನಕ್ಕೆ ಬರೀ ಒಂದೇ ಹೊತ್ತು ಹಣ್ಣು ಹಂಪಲು ತಿಂದುಕೊಂಡು ಕಾಡಿನ ಕುಟೀರದಲ್ಲಿ ಜೀವನ ಕಳೆಯುತ್ತಿದ್ಳು. ದೇಹವೆಲ್ಲ ಕ್ಷೀಣಿಸಿ ಕೃಶಳಾಗಿದ್ದಳು. ತನ್ನ ಮಕ್ಕಳನ್ನ ಕಂಡು ಸಂತುಷ್ಟಲಾಗಿ ಸ್ವಲ್ಪ ಹೊತ್ತು ಕುಶಲೋಪರಿ ವಿಚಾರಿಸಿ ಬೀಳ್ಕೊಟ್ಳು. ತನ್ನ ಬದುಕಿನಲ್ಲಿ ಮತ್ತೆಂದೂ ಆಕೆ ಅರಮನೆ ವೈಭೋಗವನ್ನೇ ಕಾಣಲಿಲ್ಲ. ಒಂದು ದಿನ ಧ್ಯಾನಸ್ಥಳಾಗಿದ್ದಾಗ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ಕಾಳ್ಗಿಚ್ಚಿಗೆ ತನ್ನನ್ನೇ ತಾನು ಆಹುತಿ ಮಾಡಿಕೊಂಡು ಬಿಡ್ತಾಳೆ. ಅದು ಆಕೆಯ ಪಾಲಿಗೆ ಸ್ವರ್ಗದ ಬಾಗಿಲಾಗಿತ್ತು. ಅದು ಆಕೆಯ ಬದುಕಿನಲ್ಲಿ ನಡೆದ ಪ್ರಮಾದಕ್ಕಾಗಿ ವಿಧಿಯು ನೀಡಿದ ಶಿಕ್ಷೆಯಾಗಿತ್ತು. ಆದರೂ ಆಕೆ ಕೊನೆ ಬಾರಿಗೆ ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಎಂದೂ ಮರುಗಲಿಲ್ಲ. ಉರಿಯುವ ಬೆಂಕಿಗೆ ನಗುತ್ತಲೇ ದೇಹವನ್ನೊಡ್ಡಿದ್ದಳು. ಅಲ್ಲಿಗೆ ಕುಂತಿ ಮಾತೆಗೆ ಸ್ವರ್ಗ ಪ್ರಾಪ್ತವಾದರೂ ಕೂಡ ಸಾವು ಅತೀವ ನೋವುಂಟು ಮಾಡಿತ್ತು. ವಿಧಿಯ ಅಣತಿಯಂತೆ ಎಲ್ಲವೂ ಒಂದೇ, ಎಲ್ಲರೂ ಒಂದೇ ಅನ್ನೋದು ಸರ್ವ ವಿದಿತವಾಗಿತ್ತು. ಇವಿಷ್ಟು ಕುಂತಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.